ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಶರಣ್ಯ. ಶ್ರೀ ಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷ, ಹುಣ್ಣಿಮೆ, ಆರಿದ್ರ ನಕ್ಷತ್ರ, 13/1/2025 ಸೋಮವಾರ. ಮುಖ್ಯಾಂಶಗಳು: ಉಪಹಾರ ವಿತರಣಾ ಪರಿಕರಗಳ ಬ್ಯಾಂಕ್ ಉದ್ಘಾಟನಾ ಕಾರ್ಯಕ್ರಮ. ಯಶಸ್ವಿಯಾಗಿ ಮುಕ್ತಾಯಗೊಂಡ ಸ್ತೋತ್ರ ತ್ರಿವೇಣಿ ಮಹಾಸಮರ್ಪಣಾ ಕಾರ್ಯಕ್ರಮ. ಸುದ್ದಿಯ ವಿವರ. ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಪ್ರತಿದಿನವೂ ಪ್ರಕೃತಿಗೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸೇರ್ಪಡೆಯನ್ನು ಮಾಡುತ್ತಿದ್ದು, ಇದು ಭವಿಷ್ಯದ ಜೀವನಕ್ಕೆ ಕಂಟಕವಾಗುತ್ತಿದೆ ಎಂದು ಲೇಖಕ ಅರವಿಂದ್ ಸಿಗದಾಳ್ ಹೇಳಿದ್ದಾರೆ. ಪಟ್ಟಣದಲ್ಲಿ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಭಾನುವಾರ ಉಪಹಾರ ವಿತರಣಾ ಪರಿಕರಗಳ ಬ್ಯಾಂಕ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪ್ಲಾಸ್ಟಿಕ್ ಬಳಕೆ ನಮಗೆ ಜೀವನದ ಹಾಸುಹೊಕ್ಕಾಗಿದ್ದು, ಇದನ್ನು ಒಂದೇ ಬಾರಿ ಬಿಡಲು ಸಾಧ್ಯವಿಲ್ಲ. ಹಂತ ಹಂತವಾಗಿ ಪ್ಲಾಸ್ಟಿಕ್ ಕಡಿಮೆ ಮಾಡುವ ಮೂಲಕ ನಮ್ಮ ಕೈಯಲ್ಲಿ ಏನೂ ಸಾಧ್ಯವೋ ಅದನ್ನು ಮಾಡಬೇಕು ಎಂದರು. ತೊರೆಹಡ್ಲು ಸರಕಾರಿ ಪ್ರೌಢಶಾಲಾ ಶಿಕ್ಷಕ ಎಸ್. ಗುರುಮೂರ್ತಿ ಮಾತನಾಡಿ, ಪ್ಲಾಸ್ಟಿಕ್ ಮುಕ್ತಾಯವಾಗಿಸಲು ಸಂಘವು ಸ್ಟೀಲ್ ತಟ್ಟೆ, ಲೋಟವನ್ನು ದಾಸ್ತಾನು ಮಾಡಿ ಉಚಿತವಾಗಿ ನೀಡಲಾಗುತ್ತದೆ. ಸಭೆ ಸಮಾರಂಭಕ್ಕೆ ಪ್ಲಾಸ್ಟಿಕ್ ಲೋಟ, ತಟ್ಟೆ ಬದಲಿಗೆ ಸ್ಟೀಲ್ ವಸ್ತುವನ್ನು ಬಳಸಬಹುದಾಗಿದೆ ಎಂದರು. ಕಾರ್ಯಕ್ರಮವನ್ನು ಅಡುಗೆ ನಿರ್ವಾಹಕ ತಲಗಾರು ರಮೇಶ್ ಉದ್ಘಾಟಿಸಿದರು. ಪತ್ರಕರ್ತ ಪ್ರಭಾಕರ ಕಾರಂತ್ ಪರಿಕರವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಎಂಎಲ್ ಪ್ರಕಾಶ್, ನಾಗೇಶ್ ಕಾಮತ್, ಜಿಎಂ ಸತೀಶ್, ಸಂಘದ ಶಶಿಧರ್, ಉಳುವೆ ಶಿವಶಂಕರ್, ಶ್ರೀಕೃಷ್ಣ, ಬಾಲಗಂಗಾಧರ್, ಟಿಆರ್ ಕೃಷ್ಣಮೂರ್ತಿ ಇದ್ದರು. ಸ್ತೋತ್ರ ತ್ರಿವೇಣಿಯ ಮಹಾಸಮರ್ಪಣಾ ಕಾರ್ಯಕ್ರಮಕ್ಕೆ ಸಾಲು ಸಾಲಾಗಿ ಬಂದ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಬಸ್ ಸ್ಥಳೀಯರಿಗೆ ನೋಡುವುದೇ ಹಬ್ಬವಾಗಿದ್ದು, ಇದೇ ಮೊದಲ ಬಾರಿಗೆ ಕಾರ್ಯಕ್ರಮವೊಂದಕ್ಕೆ 600ಕ್ಕೂ ಹೆಚ್ಚು ಬಸ್ ಆಗಮಿಸಿದ್ದವು. ಸಾವಿರಾರು ಜನರು ಒಂದೆಡೆ ಸೇರಿದ್ದು ಸಹ ಶೃಂಗೇರಿ ಇತಿಹಾಸದಲ್ಲೇ ಮೊದಲ ಬಾರಿಯಾಗಿದ್ದರೂ ಯಾವುದೇ ಗೊಂದಲ ಉಂಟಾಗದೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಶ್ರೀಮಠದ ನರಸಿಂಹವನದ ಭಾರತೀ ನಗರದಲ್ಲಿ 25 ಎಕರೆ ಜಾಗ ಸಿದ್ಧಪಡಿಸಿದ್ದು, ಕಾರ್ಯಕ್ರಮ ಮುಗಿದ ನಂತರ ಸ್ವಚ್ಛತಾ ಕಾರ್ಯ ಆರಂಭವಾಗಿದೆ. ಕಾರ್ಯಕ್ರಮದ ಸ್ಥಳ ಪ್ರತ್ಯೇಕ ಜಾಗವಾಗಿರುವುದರಿಂದ ಸಾರ್ವಜನಿಕರಿಗೆ ಯಾವುದೇ ಅಡಚಣೆ ಉಂಟಾಗಿಲ್ಲ. ನೂರಾರು ವಾಹನಗಳು ಒಂದೇ ಬಾರಿಗೆ ಆಗಮಿಸಿದರೂ ಟ್ರಾಫಿಕ್ನಲ್ಲಿಯೂ ಗೊಂದಲ ಉಂಟಾಗದಂತೆ ಪೊಲೀಸ್, ಗೃಹ ರಕ್ಷಕ ದಳ ಹಾಗೂ ಸ್ವಯಂ ಸೇವಕರು ಶ್ರಮಿಸಿದ್ದರು. ಊಟದ ವ್ಯವಸ್ಥೆಯಲ್ಲಿಯೂ ಅನೇಕ ಕೌಂಟರ್ ಮಾಡಲಾಗಿದ್ದು, ಊಟ, ತಿಂಡಿ ವ್ಯವಸ್ಥೆಯಲ್ಲಿಯೂ ನೂಕುನುಗ್ಗಲು ಉಂಟಾಗದಂತೆ ಎಚ್ಚರಿಕೆ ವಹಿಸಲಾಗಿತ್ತು. ಶಾಲಾ ವಿದ್ಯಾರ್ಥಿಗಳಿಗೆ ಮೊದಲ ಊಟದ ವ್ಯವಸ್ಥೆ ಮಾಡಿದ್ದು, ನಂತರ ಸಾರ್ವಜನಿಕರಿಗೆ ಆಹಾರ ವಿತರಿಸಲಾಗಿತ್ತು. ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ತಮ್ಮ ಆಶೀರ್ವಚನದಲ್ಲಿ, ನೀವೆಲ್ಲ ದೂರದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದು, ಎಲ್ಲರೂ ಸುರಕ್ಷಿತವಾಗಿ ನಿಮ್ಮ ಮನೆಯನ್ನು ತಲುಪುವುದು ಸಹ ಮುಖ್ಯವಾಗಿದೆ. ಯಾರೂ ಸಹ ಗೊಂದಲಕ್ಕೆ ಒಳಗಾಗದೆ ಆಹಾರವನ್ನು ಸೇವಿಸಿ ತೆರಳಬೇಕು ಎಂದು ತಿಳಿಸಿದ್ದರು. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆ್ಯಪ್ ಸಂಖ್ಯೆಯನ್ನು 9448843831 ವಾಟ್ಸ್ಆ್ಯಪ್ ಮಾಡಿ. ಧನ್ಯವಾದಗಳು.